ಹರೇ ಕೃಷ್ಣ. 33ನೆಯ ಸರ್ಗ. ಕುಶನಾಭನು ಕನ್ಯೆಯರಿಗೆ ಧೈರ್ಯ ಹೇಳಿದ್ದು, ಕ್ಷಮಾಗುಣದ ಪ್ರಶಂಸೆ, ಬ್ರಹ್ಮದತ್ತನ ಜನ್ಮ, ಅವನೊಡನೆ ಕುಶನಾಭನ ಕನ್ಯೆಯರ ವಿವಾಹ. ಧೀಮಂತನಾದ ಕುಶನಾಭನ ಮಾತನ್ನು ಕೇಳಿ ಆ 100 ಕನ್ಯೆಯರ ತಂದೆಯು ಚರಣಗಳಲ್ಲಿ ತಲೆಯನ್ನಿಟ್ಟು ಪ್ರಣಾಮ ಮಾಡಿ ಇಂತೆಂದರು. ಮಹಾರಾಜ, ಎಲ್ಲೆಡೆ ಸಂಚರಿಸುವ ವಾಯುದೇವನು ಅಶುಭ ಮಾರ್ಗವನ್ನು ಅವಲಂಬಿಸಿ ಧರ್ಮದೃಷ್ಟಿ ಇಲ್ಲದೆ ನಮ್ಮನ್ನು ಅವಮಾನಪಡಿಸಲು ಇಚ್ಛಿಸಿದನು. ನಾವು ಅವನಲ್ಲಿ ಹೇಳಿದೆವು, ದೇವನೇ, ನಿನಗೆ ಮಂಗಳವಾಗಲಿ. ನಮಗೆ ತಂದೆ ಇರುವರು, ನಾವು ಸ್ವತಂತ್ರರಲ್ಲ. ನೀವು ತಂದೆಯವರ ಬಳಿಗೆ ಹೋಗಿ ಕನ್ಯೆಯನ್ನು ಕೊಡುವಂತೆ ಕೇಳು. ಅವರು ನಮ್ಮನ್ನು ನಿನಗೆ ಒಪ್ಪಿಸಿದರೆ ನಾವು ನಿಮ್ಮನ್ನು ವರಿಸುವೆವು. ಆದರೆ ಅವನ ಮನಸ್ಸು ಪಾಪದಿಂದ ಬಂಧಿತವಾಗಿತ್ತು. ಅವನು ನಮ್ಮ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ನಾವೆಲ್ಲರೂ ಹೀಗೆ ಹೇಳುತ್ತಿರುವಾಗಲೂ ವಾಯುವು ನಿರಪರಾಧಿಗಳಾದ ನಮಗೆ ಈ ಅವಸ್ಥೆಯನ್ನು ಉಂಟು ಮಾಡಿದನು. ಕನ್ಯೆಯರ ಮಾತನ್ನು ಕೇಳಿ ಪರಮ ಧಾರ್ಮಿಕ ಮಹಾ ತೇಜಸ್ವಿ ರಾಜನು ತನ್ನ ಮಕ್ಕಳಲ್ಲಿ ಹೀಗೆ ನುಡಿದನು. ಪುತ್ರಿಯರಿರ, ಕ್ಷಮಾಶೀಲ ಮಹಾಪುರುಷರು ಮಾಡುವ ಕಾರ್ಯವನ್ನೇ ನೀವು ಮಾಡಿರುವಿರಿ. ನಿಮ್ಮಿಂದ ಈ ಮಹತ್ ಕಾರ್ಯ ನೆರವೇರಿದಂತಾಯಿತು. ನೀವೆಲ್ಲರೂ ಐಕ್ಯಮತ್ಯರಾಗಿ ಕುಲಧರ್ಮವನ್ನು ನೆನೆದು ಕಾಮಕ್ಕೆ ವಶರಾಗದೆ ಮಹತ್ ಕಾರ್ಯ ಮಾಡಿರುವಿರಿ. ಸ್ತ್ರೀಯರಾಗಲಿ ಪುರುಷರಾಗಿರಲಿ, ಅವರಿಗೆ ಕ್ಷಮೆಯೇ ಭೂಷಣವಾಗಿದೆ. ಪುತ್ರಿಯರಿರ, ನಿಮ್ಮೆಲ್ಲರಲ್ಲಿ ಒಂದೇ ರೀತಿಯಾಗಿರುವ ಕ್ಷಮೆ ಇಲ್ಲವೇ ಸಹಿಷ್ಣುತೆ ವಿಶೇಷವಾಗಿ ದೇವತೆಗಳಿಗೂ ದುಷ್ಕರವಾಗಿದೆ. ಪುತ್ರಿಯರೇ, ಕ್ಷಮೆಯೇ ದಾನವಾಗಿದೆ. ಕ್ಷಮೆಯೇ ಸತ್ಯ, ಯಜ್ಞ, ಯಶ, ಧರ್ಮವಾಗಿದೆ. ಕ್ಷಮೆಯ ಮೇಲೆಯೇ ಈ ಜಗತ್ತು ಸ್ಥಿರವಾಗಿದೆ. ಕಾಕುತ್ಸ್ಥನೆ, ದೇವತೆಗಳಂತೆ ಪರಾಕ್ರಮಿಯಾದ ರಾಜ ಕುಶನಾಭನು ಕನ್ಯೆಯರಲ್ಲಿ ಹೀಗೆ ಹೇಳಿ ಅವರಿಗೆ ಅಂತಃಪುರಕ್ಕೆ ಹೋಗುವಂತೆ ಆಜ್ಞಾಪಿಸಿದನು. ನಿಷ್ಣಾತರಾದ ಮಂತ್ರಿಗಳೊಂದಿಗೆ ಕುಳಿತು ಕನ್ಯೆಯರ ವಿವಾಹದ ಕುರಿತು ಯಾವ ದೇಶದಲ್ಲಿ ಯಾವಾಗ ಯಾವ ಸುಯೋಗ್ಯ ವರನೊಂದಿಗೆ ವಿವಾಹ ಮಾಡಬಹುದು ಎಂದು ವಿಚಾರ ವಿಮರ್ಶೆ ಮಾಡಿದನು. ಅದೇ ಸಮಯದಲ್ಲಿ ಚೂಲಿ ಎಂಬ ಪ್ರಸಿದ್ಧ ಓರ್ವ ಮಹಾ ತೇಜಸ್ವಿ ಸದಾಚಾರಿ ನೈಷ್ಠಿಕ ಬ್ರಹ್ಮಚಾರಿ ಮುನಿಯು ವೇದೋಕ್ತ ತಪಸ್ಸನ್ನು ಮಾಡುತ್ತಿದ್ದನು, ಅಥವಾ ಬ್ರಹ್ಮಚಿಂತನರೂಪಿ ತಪಸ್ಸಿನಲ್ಲಿ ತೊಡಗಿದ್ದನು. ಶ್ರೀರಾಮ, ನಿನಗೆ ಮಂಗಳವಾಗಲಿ. ಆಗ ಒಬ್ಬ ಗಂಧರ್ವ ಕನ್ಯೆ ಅಲ್ಲಿದ್ದು ಆ ತಪಸ್ವಿಯ ಸೇವೆ ಮಾಡುತ್ತಿದ್ದಳು. ಆಕೆಯು ಊರ್ಮಿಳೆಯ ಪುತ್ರಿಯಾಗಿದ್ದು ಆಕೆಯ ಹೆಸರು ಸೋಮದ ಎಂದಿತ್ತು. ಆಕೆಯು ಪ್ರತಿನಿತ್ಯ ಮುನಿಯನ್ನು ನಮಸ್ಕರಿಸುತ್ತಾ ಅವರ ಸೇವೆಯಲ್ಲಿ ತೊಡಗಿದ್ದಳು. ಧರ್ಮದಲ್ಲಿ ನೆಲೆಯಾಗಿದ್ದು ಸಮಯಕ್ಕೆ ಸರಿಯಾಗಿ ಸೇವೆ ಮಾಡುತ್ತಾ ಇರುವಾಗ ಆಕೆಯ ಮೇಲೆ ಗೌರವಶಾಲಿ ಮುನಿಯು ಸಂತುಷ್ಟರಾದರು. ರಘುನಂದನ, ಶುಭ ಸಮಯ ಬಂದಾಗ ಗಂಧರ್ವ ಕನ್ಯೆಯಲ್ಲಿ ಚೂಲಿ ಹೇಳಿದರು, ಶುಭಾಂಗಳೇ, ನಿನಗೆ ಮಂಗಳವಾಗಲಿ. ನಾನು ನಿನ್ನ ಮೇಲೆ ಪರಮ ಸಂತುಷ್ಟನಾಗಿರುವೆನು. ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಲಿ ತಿಳಿಸು. ಮುನಿಯು ಸಂತುಷ್ಟವಾಗಿರುವುದನ್ನು ನೋಡಿ ಗಂಧರ್ವ ಕನ್ಯೆಯು ಸಂತೋಷಗೊಂಡಳು. ಮಾತಿನ ಕಲೆಯನ್ನು ಬಲ್ಲ ಆಕೆಯು ವಾಣಿಯ ಮರ್ಮಗ್ನರಾದ ಮುನಿಯಲ್ಲಿ ಮಧುರವಾಗಿ ಇಂತೆಂದಳು. ಮಹರ್ಷಿಗಳೇ, ತಾವು ಬ್ರಹ್ಮ ತೇಜದಿಂದ ಸಂಪನ್ನರಾಗಿ ಬ್ರಹ್ಮ ಸ್ವರೂಪರಾಗಿರುವಿರಿ. ಆದ್ದರಿಂದ ತಾವು ಮಹಾ ತಪಸ್ವಿಗಳಾಗಿದ್ದೀರಿ. ನಾನು ನಿಮ್ಮಿಂದ ಬ್ರಹ್ಮನಿಷ್ಠನಾದ ಪರಮ ಧಾರ್ಮಿಕನಾದ ಪುತ್ರನನ್ನು ಬಯಸುತ್ತಿರುವೆನು. ಮುನಿಯೇ, ನಿಮಗೆ ಶುಭವಾಗಲಿ. ನನಗೆ ಯಾರೂ ಪತಿಯಿಲ್ಲ. ನಾನು ಮದುವೆಯೇ ಆಗಿಲ್ಲ, ಹಾಗೂ ಆಗುವುದೂ ಇಲ್ಲ. ನಾನು ನಿಮ್ಮ ಸೇವೆಗೆ ಬಂದಿರುವೆನು. ನೀವು ತಮ್ಮ ತಪಶಕ್ತಿಯಿಂದ ನನಗೆ ಪುತ್ರನನ್ನು ಕರುಣಿಸಿರಿ. ಆ ಗಂಧರ್ವ ಕನ್ಯೆಯ ಸೇವೆಯಿಂದ ಸಂತುಷ್ಟರಾದ ಬ್ರಹ್ಮರ್ಷಿ ಚೂಲಿಯು ಆಕೆಗೆ ಪರಮೋತ್ತಮ ಬ್ರಹ್ಮ ತಪಸ್ಸಿನಿಂದ ಸಂಪನ್ನನಾದ ಪುತ್ರನನ್ನು ಕರುಣಿಸಿದನು. ಅವನು ಅವರ ಮಾನಸಿಕ ಸಂಕಲ್ಪದಿಂದ ಪ್ರಕಟನಾದ ಮಾನಸ ಪುತ್ರನಾಗಿದ್ದನು. ಅವನ ಹೆಸರು ಬ್ರಹ್ಮದತ್ತ ಎಂದಿತ್ತು. ಕುಶನಾಭನಲ್ಲಿ ಕನ್ಯೆಯರ ವಿವಾಹದ ವಿಚಾರ ನಡೆಯುತ್ತಿತ್ತು. ಆ ಸಮಯದಲ್ಲಿ ರಾಜ ಬ್ರಹ್ಮದತ್ತನು ಉತ್ತಮ ಲಕ್ಷ್ಮೀ ಸಂಪನ್ನನಾಗಿ
ಕಾಂಪಿಲ್ಯ ಎಂಬ ನಗರದಲ್ಲಿ ಸ್ವರ್ಗದ ಅಮರಾವತಿಯಲ್ಲಿ ದೇವೇಂದ್ರನು ಇರುವಂತೆಯೇ ವಾಸಿಸುತ್ತಿದ್ದನು. ಎಲೈ ಕಾಕುತ್ಸ್ಥನೇ, ಆಗ ಪರಮ ಧಾರ್ಮಿಕ ರಾಜ ಕುಶನಾಭನು ಬ್ರಹ್ಮದತ್ತನೊಂದಿಗೆ ತನ್ನ 100 ಮಂದಿಯ ಕನ್ಯೆಯರನ್ನು ವಿವಾಹ ಮಾಡಿಕೊಡಲು ನಿಶ್ಚಯಿಸಿದನು. ಮಹಾ ತೇಜಸ್ವಿ ಭೂಪಾಲ ರಾಜ ಕುಶನಾಭನು ಬ್ರಹ್ಮದತ್ತನನ್ನು ಕರೆದು ಅತ್ಯಂತ ಸಂತೋಷ ಚಿತ್ತದಿಂದ ಅವರಿಗೆ 100 ಕನ್ಯೆಯರನ್ನು ಒಪ್ಪಿಸಿದನು. ರಘುನಂದನ, ಆಗ ದೇವೇಂದ್ರನಂತೆ ತೇಜಸ್ವಿ ಪೃಥ್ವಿಪತಿ ಬ್ರಹ್ಮದತ್ತನು ಕ್ರಮವಾಗಿ ಆ ಎಲ್ಲ ಕನ್ಯೆಯರ ಪಾಣಿಗ್ರಹಣವನ್ನು ಮಾಡಿದನು. ವಿವಾಹ ಕಾಲದಲ್ಲಿ ಬ್ರಹ್ಮದತ್ತನು ಪ್ರಾಣಿಗ್ರಹಣ ಮಾಡಿದಾಕ್ಷಣ ಅವರೆಲ್ಲರೂ ಕುಬ್ಜತ್ವ ದೋಷದಿಂದ ರಹಿತ, ನಿರೋಗಿ ಹಾಗೂ ಉತ್ತಮ ಶೋಭಾ ಸಂಪನ್ನರಾದರು. ವಾತಾರೋಗದ ರೂಪದಲ್ಲಿ ಬಂದಿರುವ ವಾಯುದೇವರು ಆ ಕನ್ಯೆಯನ್ನು ಬಿಟ್ಟನು. ಇದನ್ನು ನೋಡಿದ ಪೃಥ್ವಿಪತಿ ಕುಶನಾಭರಾಜನು ಬಹಳ ಸಂತೋಷಗೊಂಡು ಪದೇ ಪದೇ ಹರ್ಷಿತನಾಗುತ್ತಿದ್ದನು. ಭೂಪಾಲ ರಾಜ ಬ್ರಹ್ಮದತ್ತನ ವಿವಾಹ ಕಾರ್ಯ ನೆರವೇರಿದಾಗ ಮಹಾರಾಜ ಕುಶನಾಭನು ಪತ್ನಿಯರ ಸಹಿತ ಪುರೋಹಿತರೊಂದಿಗೆ ಬ್ರಹ್ಮದತ್ತನನ್ನು ಆದರದಿಂದ ಬೀಳ್ಕೊಟ್ಟನು. ಗಂಧರ್ವಿ ಸೋಮದೆಯು ತನ್ನ ಪುತ್ರನನ್ನು ಹಾಗೂ ಅವನ ಯೋಗ್ಯ ವಿವಾಹ ಸಂಬಂಧ ನೋಡಿ ತನ್ನ ಆ ಸೊಸೆಯರನ್ನು ಯಥೋಚಿತವಾಗಿ ಅಭಿನಂದಿಸಿದಳು. ಆಕೆಯು ಒಬ್ಬೊಬ್ಬರಾಗಿ ಎಲ್ಲ ರಾಜಕನ್ಯೆಯರನ್ನು ಆಲಂಗಿಸಿ ಮಹಾರಾಜ ಕುಶನಾಭನನ್ನು ಹೊಗಳುತ್ತಾ ಅಲ್ಲಿಂದ ಹೊರಟಳು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 33ನೆಯ ಸರ್ಗ ಪೂರ್ಣವಾಯಿತು. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. 34ನೆಯ ಸರ್ಗ. ಗಾದಿ ವಿಶ್ವಾಮಿತ್ರ ಸತ್ಯವತಿಯರ ಜನ್ಮ ವೃತ್ತಾಂತ. ರಘುನಂದನ, ವಿವಾಹಗಳನ್ನು ಮಾಡಿಕೊಂಡು ರಾಜ ಬ್ರಹ್ಮದತ್ತನು ಹೊರಟು ಹೋದಾಗ ಪುತ್ರಹೀನ ಕುಶನಾಭನು ಶ್ರೇಷ್ಠ ಪುತ್ರನ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಜ್ಞವನ್ನು ಕೈಗೊಂಡನು. ಆ ಯಜ್ಞ ನಡೆಯುತ್ತಿರುವಾಗ ಪರಮ ಉದಾರ ಬ್ರಹ್ಮಕುಮಾರ ಮಹಾರಾಜ ಕುಶನು ಕುಶನಾಭನಲ್ಲಿ ಹೇಳಿದನು: ಮಗು ಕುಶನಾಭನೇ, ಪರಮ ಧಾರ್ಮಿಕನಾದ ಹಾಗೂ ನಿನಗೆ ಅನುರೂಪನಾದ ಮಗನು ಹುಟ್ಟುವನು. ಅವನನ್ನು ಗಾದಿ ಎಂದು ಕರೆಯುವರು. ಅವನಿಂದ ನೀನು ಲೋಕದಲ್ಲಿ ಶಾಶ್ವತವಾದ ಕೀರ್ತಿಯನ್ನು ಪಡೆಯುವೆ. ಶ್ರೀರಾಮ ಪೃಥ್ವಿಪತಿ ಕುಶನಾಭನಲ್ಲಿ ಹೀಗೆ ಹೇಳಿ ರಾಜರ್ಷಿ ಕುಶನು ಆಕಾಶದಲ್ಲಿರುವ ಸನಾತನ ಬ್ರಹ್ಮಲೋಕಕ್ಕೆ ತೆರಳಿದನು. ಕೆಲವು ಕಾಲದ ಬಳಿಕ ಬುದ್ಧಿವಂತ ರಾಜ ಕುಶನಾಭನಲ್ಲಿ ಪರಮ ಧಾರ್ಮಿಕ ಗಾದಿ ಎಂಬ ಪುತ್ರನು ಹುಟ್ಟಿದನು. ಕಾಕುತ್ಸ್ಥನೇ, ಆ ಪರಮ ಧರ್ಮಾತ್ಮ ರಾಜ ಗಾದಿಯು ನನ್ನ ತಂದೆಯಾಗಿದ್ದರು. ನಾನು ಕುಶನ ವಂಶದಲ್ಲಿ ಹುಟ್ಟಿದ್ದರಿಂದ ನನ್ನನ್ನು ಕೌಶಿಕ ಎಂದು ಹೇಳುತ್ತಾರೆ. ರಾಘವನೇ, ನನಗಿಂತಲೂ ಮೊದಲು ಹುಟ್ಟಿದ ಸುವ್ರತೆಯಾದ ಸತ್ಯವತಿ ಎಂಬ ಹೆಸರಿನ ನಮ್ಮಕ್ಕನನ್ನು ರುಚಿಕನು ಪಾಣಿಗ್ರಹಣ ಮಾಡಿಕೊಂಡನು. ತನ್ನ ಪತಿಯನ್ನು ಅನುಸರಿಸುವ ಸತ್ಯವತಿಯು ಶರೀರ ಸಹಿತ ಸ್ವರ್ಗಲೋಕಕ್ಕೆ ಹೊರಟು ಹೋದಳು. ಆಕೆಯೇ ಪರಮ ಉದಾರ ಮಹಾನದಿ ಕೌಶಿಕಿ ರೂಪದಲ್ಲಿ ಪ್ರಕಟಳಾಗಿ ಈ ಭೂಲೋಕದಲ್ಲಿ ಹರಿಯುತ್ತಿರುವಳು. ನನ್ನ ಅಕ್ಕನು ಜಗತ್ತಿನ ಹಿತಕ್ಕಾಗಿ ಹಿಮಾಲಯವನ್ನು ಆಶ್ರಯಿಸಿ ನದಿ ರೂಪದಿಂದ ಪ್ರವಹಿಸುತ್ತಿರುವಳು. ಆ ಪುಣ್ಯ ಸಲೀಲ ದಿವ್ಯ ನದಿಯು ಬಹಳ ರಮಣೀಯವಾಗಿರುವಳು. ರಘುನಂದನ, ನನಗೆ ನನ್ನ ಅಕ್ಕನಾದ ಕೌಶಿಕಿಯ ಕುರಿತು ತುಂಬಾ ಸ್ನೇಹವಿದೆ. ಆದ್ದರಿಂದ ನಾನು ಹಿಮಾಲಯದ ಬಳಿ ಅದರ ತೀರದಲ್ಲಿ ನಿಯಮಾನುಪೂರ್ವಕ ಬಹಳ ಸುಖವಾಗಿ ವಾಸಿಸುತ್ತಿದ್ದೇನೆ. ಪುಣ್ಯಮಯಿ ಸತ್ಯವತಿಯು ಸತ್ಯ ಧರ್ಮದಲ್ಲಿ ಪ್ರತಿಷ್ಠಳಾಗಿದ್ದಾಳೆ. ಆ ಪರಮ ಸೌಭಾಗ್ಯಶಾಲಿನಿ ಪತಿವ್ರತಾ ದೇವಿಯು ಇಲ್ಲಿ ನದಿಗಳಲ್ಲಿ ಶ್ರೇಷ್ಠವಾದ ಕೌಶಿಕಿಯ ರೂಪದಲ್ಲಿ ಇರುವಳು. ಶ್ರೀರಾಮ, ಯಜ್ಞ ಸಂಬಂಧಿ ನಿಯಮದ ಸಿದ್ಧಿಗಾಗಿಯೇ ನನ್ನ ಅಕ್ಕನನ್ನು ಬಿಟ್ಟು ಸಿದ್ಧಾಶ್ರಮಕ್ಕೆ ಬಂದಿದ್ದೆ. ಈಗ ನಿನ್ನ ತೇಜದಿಂದ ನನಗೆ ಆ ಸಿದ್ಧಿಯು ಪ್ರಾಪ್ತವಾಯಿತು. ಮಹಾಬಾಹು ಶ್ರೀರಾಮ, ನೀನು ಕೇಳಿದ್ದರಿಂದ ನಾನು ನಿನಗೆ ಶೋಣಭದ್ರ ತೀರದ ಪ್ರವೇಶದ ಪರಿಚಯವನ್ನು ಮಾಡಿಸುವಾಗ ನನ್ನ ಹಾಗೂ ನನ್ನ ಕುಲದ ಉತ್ಪತ್ತಿಯನ್ನು ತಿಳಿಸಿದೆ. ಕಾಕುತ್ಸ್ಥನೇ, ನಾನು
ಕತೆ ಹೇಳುತ್ತಾ ಹೇಳುತ್ತಾ ಅರ್ಧ ರಾತ್ರಿ ಕಳೆದು ಹೋಯಿತು. ಈಗ ಸ್ವಲ್ಪ ನಿದ್ದೆ ಮಾಡು, ನಿನಗೆ ಮಂಗಳವಾಗಲಿ. ಹೆಚ್ಚು ಜಾಗರಣೆಯಿಂದ ನಮ್ಮ ಯಾತ್ರೆಯಲ್ಲಿ ವಿಘ್ನ ಉಂಟಾಗಲು ನಾನು ಬಯಸುವುದಿಲ್ಲ. ಯಾವುದೇ ವೃಕ್ಷದ ಒಂದು ಎಲೆಯೂ ಅಲುಗಾಡುವುದಿಲ್ಲ. ಪಶು ಪಕ್ಷಿಗಳು ತಮ್ಮ ತಮ್ಮ ವಾಸಸ್ಥಾನದಲ್ಲಿ ಅಡಗಿ ವಿಶ್ರಮಿಸುತ್ತಿರುವವು. ರಘುನಂದನ, ರಾತ್ರಿಯ ಅಂಧಕಾರದಿಂದ ಸಮಸ್ತ ದಿಕ್ಕುಗಳು ವ್ಯಾಪ್ತವಾಗಿವೆ. ನಿಧಾನವಾಗಿ ಸಂಧ್ಯೆಯು ದೂರ ಸರಿಯುತ್ತಿದೆ. ನಕ್ಷತ್ರಗಳಿಂದ ತುಂಬಿದ ಆಕಾಶವು ಸಹಸ್ರಾಕ್ಷ ಇಂದ್ರನಂತೆ ಸಾವಿರಾರು ಜ್ಯೋತಿರ್ಮಯ ನೇತ್ರಗಳಿಂದ ಆವೃತವಾಗಿವೆಯೋ ಎಂಬಂತೆ ಪ್ರಕಾಶಿಸುತ್ತಿದೆ. ಸಮಸ್ತ ಲೋಕಗಳ ಅಂಧಕಾರವನ್ನು ದೂರ ಮಾಡುವ ಶೀತರಶ್ಮಿ ಚಂದ್ರನು ತನ್ನ ಪ್ರಭೆಯಿಂದ ಜಗತ್ತಿನ ಪ್ರಾಣಿಗಳ ಮನಸ್ಸನ್ನು ಆಹ್ಲಾದಗೊಳಿಸುತ್ತಾ ಉದಯವಾಗುತ್ತಿದ್ದಾನೆ. ರಾತ್ರಿಯಲ್ಲಿ ಸಂಚರಿಸುವ ಸಮಸ್ತ ಪ್ರಾಣಿ, ಯಕ್ಷ, ರಾಕ್ಷಸರು ಸಮುದಾಯಗಳು ಹಾಗೂ ಭಯಂಕರ ಪಿಶಾಚಿಗಳು ಅಲ್ಲಿ ಇಲ್ಲಿ ಅಲೆಯುತ್ತಾ ಇವೆ. ಹೀಗೆ ಹೇಳಿ ಮಹಾ ತೇಜಸ್ವಿ ಮಹಾಮುನಿ ವಿಶ್ವಾಮಿತ್ರರು ಸುಮ್ಮನಾದರು. ಆಗ ಎಲ್ಲ ಮುನಿಗಳು ಧನ್ಯವಾದ ಕೊಡುತ್ತಾ ವಿಶ್ವಾಮಿತ್ರರನ್ನು ಭೂರಿ ಭೂರಿ ಪ್ರಶಂಸೆ ಮಾಡಿದರು. ಕುಶಪುತ್ರರ ಈ ವಂಶ ಸದಾಕಾಲ ಮಹಾನ್ ಧರ್ಮಪರಾಯಣವಾಗಿದೆ. ಕುಶವಂಶಿ ಮಹಾತ್ಮ ಶ್ರೇಷ್ಠ ಮಾನವರು ಬ್ರಹ್ಮದೇವರಂತೆ ತೇಜಸ್ವಿಯಾಗಿದ್ದಾರೆ. ಮಹಾ ಯಶಸ್ವಿ ವಿಶ್ವಾಮಿತ್ರರೇ, ನಿಮ್ಮ ವಂಶದಲ್ಲಿ ಎಲ್ಲರಿಗಿಂತ ದೊಡ್ಡ ಮಹಾತ್ಮ ತಾವೇ ಆಗಿರುವಿರಿ. ಹಾಗೂ ನದಿಗಳಲ್ಲಿ ಶ್ರೇಷ್ಠ ಕೌಶಕಿಯು ತಮ್ಮ ಕುಲದ ಕೀರ್ತಿಯನ್ನು ಬೆಳಗುತ್ತಿರುವಳು. ಹೀಗೆ ಆನಂದ ಮಗ್ನರಾದ ಆ ಮುನಿವರರಿಂದ ಪ್ರಶಂಸಿತನಾದ ಶ್ರೀಮಾನ್ ಕೌಶಿಕ ಮುನಿಗಳು ಅಸ್ತನಾದ ಸೂರ್ಯನಂತೆ ನಿದ್ದೆ ಮಾಡಿದರು. ಈ ಕಥೆಯನ್ನು ಕೇಳಿ ಲಕ್ಷ್ಮಣ ಸಹಿತ ಶ್ರೀರಾಮನಿಗೂ ಆಶ್ಚರ್ಯವಾಯಿತು. ಅವನು ಮುನಿಶ್ರೇಷ್ಠ ವಿಶ್ವಾಮಿತ್ರರನ್ನು ಹೊಗಳುತ್ತಾ ನಿದ್ದೆ ಹೋದನು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 34ನೇ ಸರ್ಗ ಪೂರ್ಣವಾಯಿತು. ಸರ್ವಂ ಕೃಷ್ಣಾರ್ಪಣಮಸ್ತು.